ಒಂದು ಹಳ್ಳಿಯಲ್ಲಿ ಆ ಹಳ್ಳಿಯ ಹೆಸರು ಪನ್ನು. ಆ ಹಳ್ಳಿಯಲ್ಲಿ ವಿನಾಯಕ ಎಂಬ ಹುಡುಗನಿದ್ದ. ಒಂದು ದಿನ ಅಂದ್ರೆ ಅವತ್ತು ಸಂಜೆ ಆಗಿತ್ತು. ಅವನು ನಡೆಯುತ್ತಾ ಒಂದು ಹಳೆಯ ಅಂಗಡಿಯ ಕಡೆ ಹೋದನು. ಆ ಅಂಗಡಿಯಲ್ಲಿ ಒಂದು ವಿಚಿತ್ರ ಗೊಂಬೆಯನ್ನು ಖರೀದಿಸಿದ. ಆ ಗೊಂಬೆಯ ಕಣ್ಣುಗಳು ತುಂಬಾ ದೊಡ್ಡದಾಗಿದ್ದವು ಮತ್ತು ಅದು ಯಾವಾಗ್ಲೂ ನಗುತ್ತಿರುವಂತೆ ಕಾಣುತ್ತಿತ್ತು. ಅದನ್ನು ತಗೊಂಡು ವಿನಾಯಕ ಮನೆಯ ಕಡೆ ಹೋದನು. ಆ ರಾತ್ರಿ ವಿನಾಯಕ ಗೊಂಬೆಯನ್ನು ತನ್ನ ಕೋಣೆಯಲ್ಲಿಟ್ಟು ಮಲಗಿದ. ಮಧ್ಯರಾತ್ರಿ ಅವನಿಗೆ ವಿಚಿತ್ರ ಶಬ್ದ ಕೇಳಿಸಿತು. ವಿನಾಯಕ, ವಿನಾಯಕ ಎಂದು ಯಾರೋ ನಿಧಾನವಾಗಿ ಕರೆಯುತ್ತಿದ್ದರು. ಅವನು ಕಣ್ಣು ತೆರೆದು ನೋಡಿದಾಗ ಗೊಂಬೆ ಹಾಸಿಗೆಯ ಹತ್ತಿರ ನಿಂತಿತ್ತು. ವಿನಾಯಕ ಭಯದಿಂದ ನಡುಗಿದ. ಅವನು ಕಣ್ಣು ಮುಚ್ಚಿ ಮತ್ತೆ ತೆರೆದಾಗ ಗೊಂಬೆ ಕಾಣಿಸಲಿಲ್ಲ. ಮುಂದಿನ ರಾತ್ರಿ ಮತ್ತೆ ಅದೇ ಶಬ್ದ ಕೇಳಿಸಿತು. ಈ ಬಾರಿ ಗೊಂಬೆ ನಿಧಾನವಾಗಿ ನಡೆಯುತ್ತಾ ಕಿಟಕಿಯ ಕಡೆ ಹೋಗಿತು. ರಾಹುಲ್ ಧೈರ್ಯ ಮಾಡಿ ಅದರ ಹಿಂದೆ ಹೋದ. ಗೊಂಬೆ ಮನೆಯ ಹಿಂಭಾಗದಲ್ಲಿದ್ದ ಹಳೆಯ ಮರದ ಬಳಿ ನಿಂತಿತು. ಅಲ್ಲಿ ನೆಲದ ಕೆಳಗೆ ಒಂದು ಹಳೆಯ ಪೆಟ್ಟಿಗೆ ಇತ್ತು. ಅದರೊಳಗೆ ಒಂದು ಪತ್ರ ಸಿಕ್ಕಿತು. ಪತ್ರದಲ್ಲಿ ನನ್ನ ಕಳೆದು ಹೋದ ಗೊಂಬೆಯನ್ನು ಮನೆಗೆ ತಲುಪಿಸಿ ಎಂದು ಬರೆದಿತ್ತು. ವಿನಾಯಕ ಆ ಗೊಂಬೆಯನ್ನು ಹತ್ತಿರದ ಹಳೆಯ ಮನೆಗೆ ಕೊಂಡೊಯ್ದನು. ಆಗ ಗೊಂಬೆ ಒಂದು ಬೆಳಕಾಗಿ ಮಾಯವಾಯಿತು. ಆ ದಿನದಿಂದ ಆ ಹಳ್ಳಿಯಲ್ಲಿ ಆ ವಿಚಿತ್ರ ಶಬ್ದ ಮತ್ತೆ ಯಾರಿಗೂ ಕೇಳಿಸಲಿಲ್ಲ. ನೀತಿ: ಧೈರ್ಯದಿಂದ ಸತ್ಯವನ್ನು ಹುಡುಕಿದರೆ ಭಯವೂ ದೂರವಾಗುತ್ತದೆ.